ಆಮೇಲೆ ಇನ್ನೊಂದು ಮಾಡ್ತಾ ಇರ್ಬೇಕಾದ್ರೆ ಎರಡು ಇದಾಯಿತು, ಎಪಿಸೋಡ್ ಆಯಿತು, ನಿಂತೋಯ್ತು. ಏ ಕಾಫರ್ ಎಚ್.ಎಂ. ನಾಯಕ್ ಮೈನೆ ತುಮಕು ನಹಿ ಛೋಡುಂಗಾ, ನನ್ನ ಕ್ಲಾಸ್ಮೇಟು. ಆಮೇಲೆ ಹೊನ್ನಳ್ಳಿ ಕೃಷ್ಣ. ಸರ್, ನೀವು ಹಲವಾರು ನಾಟಕಗಳು ಮಾಡಿದ್ದೀರಿ, ಅದರಲ್ಲಿ ನಿಮಗೆ ಖುಷಿ ಕೊಟ್ಟಂತ ಪಾತ್ರ ಯಾವುದು ಸರ್? ಓಯ್ ಶೆಟ್ರೆ, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಕಂಟೆಂಟ್ಸ್. ಇವತ್ತು ನಮ್ಮ ಕಂಟೆಂಟಲ್ಲಿ ಇರುವಂತಹ ವ್ಯಕ್ತಿ ಬಗ್ಗೆ ಬಂದು ಚಿಕ್ಕದೊಂದು ಇಂಟ್ರೊಡಕ್ಷನ್ನು. ಒಬ್ಬ ನಟ, ಒಬ್ಬ ನಟಿ ಸುಂದರವಾಗಿ ಕಾಣಬೇಕು ಅಂತಂದರೆ ಮುಖದ ಮೇಲೆ ಬೀಳೋ ಬಣ್ಣ ತುಂಬ ಅಗತ್ಯ. ಆ ಬಣ್ಣ ಹಚ್ಚುವ ಪ್ರಸನ್ನಕಾರರ ಮೊಟ್ಟ ಮೊದಲ ಸಾಲಿಗೆ ನಿಲ್ಲುವಂತಹ ವ್ಯಕ್ತಿ ಶ್ರೀ ಅಶ್ವಥ್ ಕದಂಬ ಸರ್ ಅವರು. ಇವರು ನಟರೂ ಹೌದು, ಪ್ರಸನ್ನಕಾರರೂ ಹೌದು, ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಕಲಾ ಸರಸ್ವತಿಯ ಮಗನೂ ಹೌದು. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದು ನಮಗೆ ತುಂಬ ಖುಷಿಯಾದಂಥ ವಿಷಯ. ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅಲ್ಲಿ ಗುಟ್ಟಿಗೆರೆ ಅಂತ ಒಂದು ಊರಿದೆ, ನಮ್ದು ಸ್ವಂತ ಊರದು. ಅಲ್ಲಿಂದ ನಾವು ಬೆಂಗಳೂರಿಗೆ ಬಂದ ಮೇಲೆ, ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, 7th ಸ್ಟ್ಯಾಂಡರ್ಡ್ವರೆಗೂ ನಾವು ಬೆಂಗಳೂರಿನಲ್ಲೇ ಇದ್ದು. ಅಲ್ಲಿಂದ ನಾವು ಮೈಸೂರಿಗೆ ಬಂದ ಮೇಲೆ ಈ ನಾಟಕದ್ದು ಇದು ಎಲ್ಲ ಸ್ವಲ್ಪ ನಮಗೆ ಕೀಳು ಅಂಟ್ಕೋತಾ ಬಂತು. ಆ ರೀತಿಯಾಗಿ ನಾವು ಹೀಗೆ ಎಂಟ್ರಾಗಿದ್ವಿ. ಸರ್, ಈ ಬಣ್ಣದ ಒಲವು ನಿಮಗೆ ನೀವು ಚಿಕ್ಕ ವಯಸ್ಸಿಂದಾನೇ ಬಂತ, ಇಲ್ಲಾಂದ್ರೆ ನೀವು ಬೆಳೀತಾ ಇಂದಾನೆ ಬಂತ ಸರ್ ನಿಮಗೆ ಬಣ್ಣದ ಒಲವು? ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಏನು ಬಂದಿಲ್ಲ. ನಮ್ಮ ಅಣ್ಣಂದಿರು ಈ ನಾಟಕಗಳನ್ನ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇರೋದನ್ನ ನೋಡ್ತಾ ನೋಡ್ತಾ ನಾನು ಒಂದು ಮಾಡಬೇಕಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಕೊರೀತಾ ಇತ್ತು. ಆವಾಗ ನಾನು ಒಂದು ಸಲ ಏನಾಯಿತು ಅಂತಂದರೆ, ಇವ್ರ ನಾಟಕಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಅಣ್ಣವ್ರು ಹೇಳಿದ್ರು, ನೀನು ಯಾಕಪ್ಪ ನಾಟಕಕ್ಕೆ ಬರ್ತೀಯಾ, ಸುಮ್ಮನೆ ಇದೇನೋ ಶೋಕಿಗೆ ಮಾಡ್ತೀವಿ ನಾವು, ನೀನು ಓದ್ಕೋ ಹೋಗು ಮಾಡು ಅಂತ ಹೇಳೋರು. ಆವಾಗ ನನಗೆ 16 ವರ್ಷ ಇರ್ಬೋದು. ಆ ಟೈಮಲ್ಲಿ ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಬೇಜಾರಾಗಿ ಕಡೆಗೆ ಏನು ಮಾಡಿದೆ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಆ ನಾಟಕದಲ್ಲಿ ಮಾಡೋ ಒಬ್ಬ ಪಾತ್ರಧಾರಿ ಏನು ಮಾಡಿದೆ, ಒಂದು ಇಂಟರ್ವ್ಯೂ ಬಂತು, ಲೇಡೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದ, ಅವನು ಇಂಟರ್ವ್ಯೂ ಹೊರಟೋಗ್ಬಿಟ್ಟ. ಆವತ್ತೇ ನಾಟಕ. ಆವಾಗ ನನಗೆ ಡೈಲಾಗ್ಗಳೆಲ್ಲ ಪೂರ್ತಿ ಬಾಯಿಗೆ ಬರ್ತಾ ಇತ್ತು. ಆವಾಗ ನಾನು ಮಾಡ್ತೀನಿ ಆ ಪಾತ್ರನ ಅಂತ ಅಂದೆ. ಆವಾಗ ಏನು ಮಾಡಿದ್ರು ಅವರು, ನೀನೆಲ್ಲ ಮಾಡ್ತೀವಿ, ಇವೆಲ್ಲ ಒಂದು ನಾಟಕದಲ್ಲಿ ಮಾಡಿಲ್ಲ ಏನಿಲ್ಲ ಅಂತ ಬೈದರು. ಅಷ್ಟೊತ್ತು ಡೈರೆಕ್ಟ್ರು ನಂಜನಸ್ವಾಮಿ ಅಂತಿದ್ರು. ಅವರು ಇಲ್ಲ ಹುಡುಗ ಮಾಡ್ತಾನಂತೆ ಬಿಡಿ ಸರ್, ನೀವ್ಯಾಕೆ ಅವ್ನಿಗೆ ಗದರ್ತೀರ ಹಾಗೆ ಹೇಗೆ ಅಂದ್ರೆ ಒಂದು ರೂಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನನಗೆ ತಿದ್ದು ಮಾಡಿ ಇದು ಮಾಡಿ ನಾಟಕನ ಮಾಡಿಸಿದ್ರು. ನಾಟಕದಲ್ಲಿ ಚೆನ್ನಾಗಿ ಬಂತು, ಪಾತ್ರನೂ ಚೆನ್ನಾಗಿ ಮಾಡಿದೆ ಹಾಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆವಾಗಿಂದ ನನಗೆ ನಾಟಕದ ಬಗ್ಗೆ ಒಂದು ಸ್ವಲ್ಪ ಒಲವು ಬಂತು. ಸರ್, ನೀವು ಹಲವಾರು ಕಲಾವಿದರ ಜೊತೆ ನೀವು ಕೆಲಸಗಳು ಮಾಡಿದ್ದೀರಿ, ಚೆನ್ನಾಗಿತ್ತು. ನಾನು ಹೆಚ್ಚು ಕಮ್ಮಿ ಒಂದು 66ನೇ ಇಸ್ವಿಯೊಳಗೆ ನಾನು ಎಂಟ್ರಾದಾಗ ನಾನು ಹೆಚ್ಚು ಕಮ್ಮಿ ಸುಂದರ ಕೃಷ್ಣಸ್, ಆಮೇಲೆ ಮೈಸೂರು ಲೋಕೇಶ್ ಅವ್ನ ಕ್ಲಾಸ್ಮೇಟು, ಆಮೇಲೆ ಹೊನ್ನಳ್ಳಿ ಕೃಷ್ಣ, ಮುಸರಿ ಕೃಷ್ಣಮೂರ್ತಿ, ಆಮೇಲೆ ಡಿಂಗ್ರಿ ನಾಗರಾಜು, ಕಲ್ಯಾಣ್ ಕುಮಾರ್ ಜೊತೆ ಪಾತ್ರ ಮಾಡಿದ್ದೇನೆ, ಉದಯ್ ಕುಮಾರ್ ಜೊತೆ ಪಾತ್ರ ಮಾಡಿದ್ದೇನೆ. ಆಮೇಲೆ ನಮ್ಮ ರಾಜಾನಂದ್ ಅಂತ ಇದ್ರು, ಅವರು ಇದ್ರಲ್ಲೂ ಪಾತ್ರಗಳು ಮಾಡ್ಕೊಂಡಿದ್ದೇನೆ. ಆಗಲೇ ಈ ಬಣ್ಣ ಹಚ್ಚೋದ್ರನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ. ಆಗ ಅಂಥವ್ರಿಗೆಲ್ಲ ನಾನು ಮೇಕಪ್ ಮಾಡಿದ್ದೇನೆ. ಓಕೆ ಸರ್, ನಿಮ್ಗೂ ಮತ್ತೆ ಕಲ್ಯಾಣ್ ಕುಮಾರ್ ಸರ್ಗೂ ಎಲ್ಲ ಹೇಗಿತ್ತು ಸರ್ ಒಡನಾಟ? ಕಮ್ಮಿನೇ. ನಾನು ಅಚಾನಕ್ಕಾಗಿ ಅವ್ರ ಜೊತೆ ಪಾತ್ರ ಮಾಡಿದ್ದು. ಅವ್ರಿಗೆ ಎಕ್ಸಿಬಿಷನ್ ಅಲ್ಲಿ ಅವ್ರಿಗೊಂದು ಇದು ಕೊಟ್ಟಿದ್ರು, ಡ್ರಾಮಾ ಕೊಟ್ಟಿದ್ರು ಅವ್ರಿಗೆ, ಸದಾರಾಮಿ ಅಂತ ಹೇಳಿ. ಅದ್ರಲ್ಲಿ ಕಳೆದ ಪಾತ್ರ ಮಾಡ್ತಿದ್ರು, ಅವ್ರ ಮಿಸ್ಸಸ್ ಎಲ್ಲ ಮಾಡ್ತಿದ್ರು. ಆವಾಗ ಬಂದ್ರೆ ಯಾರೋ ಆರ್ಟಿಸ್ಟ್ಗಳೆಲ್ಲ ಸ್ವಲ್ಪ ಕಮ್ಮಿ ಇದ್ರು, ಅವ್ರಿಗೆ ಕೊರತೆ ಇತ್ತು. ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ನಾನು ನಮ್ಮ ಅಣ್ಣನು, ನಾನು ಒಂದು ಪಾತ್ರ, ನಮ್ಮ ಅಣ್ಣನು ಒಂದು ಪಾತ್ರ, ಸಣ್ಣ ಸಣ್ಣ ಪಾತ್ರಗಳು ಅವ್ರ ಜೊತೆಲಿ ಮಾಡಿದ್ದು ಅಷ್ಟೇನೆ ಹೊರತು ಜಾಸ್ತಿ ಒಡನಾಟ ಏನೋ ಹೊರದಿಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದಾಗ ನಿಮ್ಗೆ ಯಾವ ಥರ ಅನಿಸುತ್ತೆ ಸರ್? ಅವ್ರನ್ನ ತುಂಬಾ ಒಳ್ಳೆ ಕಲಾವಿದರು? ಇಲ್ಲ, ಕಲಾವಿದರು ಅಂತಂದ್ರೆ ಅವಾಗ ಅಳಗುರೆಲ್ಲ ಒಳ್ಳೊಳ್ಳೆ ಕಲಾವಿದ್ರನ್ನೇ. ರಾಜ್ಕುಮಾರ್ ತಗೊಳ್ಳಿ, ಉದಯ್ ಕುಮಾರ್ ತಗೊಳ್ಳಿ, ಕಲ್ಯಾಣ್ ಕುಮಾರ್ ತಗೊಳ್ಳಿ, ಅರುಣ್ ಕುಮಾರ್ ತಗೊಳ್ಳಿ, ಎಲ್ಲರೂ ಒಳ್ಳೆ ವಜ್ರಮುನಿ ಅವರು, ಎಲ್ಲರೂ ಒಳ್ಳೊಳ್ಳೆ ಕಲಾವಿದರುಗಳಿದ್ರು. ಇವತ್ತೊಂದು ದಿವಸ ಒಂದು ಹಿಸ್ಟಾರಿಕಲ್ ಆಗಲಿ, ಒಂದು ಪೌರಾಣಿಕ ಆಗಲಿ ಮಾಡಬೇಕು ಅಂತ ಅಂದ್ರೆ ಅಂಥ ಕಲಾವಿದರು ಸಿಗೋದು ಇಲ್ಲ, ಆ ಥರ ಮಾಡೋದಕ್ಕೂ ಆಗೋದಿಲ್ಲ.
ಇವತ್ತಿನ ದಿನಕ್ಕೆ ಹಿಸ್ಟಾರಿಕಲ್ ಫಿಲ್ಮ್ಸ್ ಗಳೆಲ್ಲ ತುಂಬಾ ಕಮ್ಮಿನೇ ಆಗ್ತಿದೆ ಬರ್ತಾ ಬರ್ತಾ. ಈಗ ಅಂತಂದ್ರೆ ಲಾಸ್ಟ್ ನಮ್ಗೆಲ್ಲ ರಾಜ್ಕುಮಾರ್ ಕಾಲದಲ್ಲಿ, ಕಲ್ಯಾಣ್ ಕುಮಾರ್ ಸರ್ ಆ ಕಾಲದಲ್ಲಾಗ್ಲಿ ತುಂಬಾ ಎಲ್ಲ ಬರ್ತಿತ್ತು. ಇವತ್ತಿನ ದಿನಕ್ಕೆಲ್ಲ ಕಾಲ ಇದೆಲ್ಲ ತುಂಬಾ ಕಮ್ಮಿ ಆಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಕಮ್ಮಿ ಆಗ್ತಿದೆ ಅಂತಂದ್ರೆ ಈ ಆರ್ಟಿಸ್ಟ್ಗಳ ಕೊರತೆನೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಮಚ್ಚು ಲಾಂಗು ಇದು ಹಿಡ್ಕೊಂಡಿದ್ದಾನೆ, ಇದು ಮಾಡ್ತಾರೆ, ಡ್ಯಾನ್ಸ್ ಗಿನ್ಸು ಇದೆಲ್ಲ ಮಾಡಿದ್ರೇ ಈ ಜನ ಮೂವಿನ ನೋಡಕ್ಕೆ ಇಂಟ್ರೆಸ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಹಿಸ್ಟಾರಿಕಲ್ ಪಿಕ್ಚರ್ ತೆಗಿತೀವಿ, ಪೌರಾಣಿಕ ತೆಗಿತೀವಿ ಅಂದ್ರೆ ಅಂತ ಜನಗಳು ನೋಡೋದಿಲ್ಲ. ಇವಾಗ ನಮ್ಮಂತವ್ರು ಹಳಬರು ಇರ್ತೀವಲ್ಲ, ಅವ್ರು ನೋಡಿ ತೃಪ್ತಿ ಪಟ್ಕೋಬೇಕಷ್ಟೇ. ಸರ್, ನೀವು ಮತ್ತೆ ನಿಮ್ಮ ಅಣ್ಣವರು ಕೂಡ ಒಂದು ಫಿಲಮ್ ಅಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರಿ. ಅದು ಫಿಲಮ್ಸ್ ಎಲ್ಲ ಹೇಗಿತ್ತು ಸರ್? ನೀವು ಅದೆಲ್ಲ ಚಾನ್ಸ್ ಹೆಂಗಿತ್ತು ಅಂತ ಸರ್ ನಿಮ್ಗೆ? ನಾನು ನಮ್ಮ ಅಣ್ಣ ಎಲ್ಲ ಫಿಲಮ್ ಅಲ್ಲಿ ಒಂದು 2 ಫಿಲಮ್ ಅಲ್ಲಿ ಜೊತೆಲಿ ಮಾಡಿದ್ದೀನಿ. ನಮ್ಮ ಅಣ್ಣ ಹೆಸರು ರಾಜಶೇಖರ್ ಕದಂಬ ಅಂತೇಳಿ. ನಾವು ಇದು ಕುಮಾರ್ ಬಂಗಾರಪ್ಪ ಅವ್ರದ್ದು ಹಂಗೈಯಲ್ಲಿ ಅಪ್ಸರೆ ಅಂತ ಅಂದ್ಬಿಟ್ಟು ಒಂದು ಫಿಲಮ್ ತೆಗೆದ್ರು ಅವರು. ಆವಾಗ ನಾವು 3 ಜನ ಅಣ್ಣ ತಮ್ಮಂದಿರು ಅದರೊಳಗೆ ಪಾತ್ರಗಳು ಮಾಡಿದ್ದು. ನಾನು ಅದರಲ್ಲಿ ಒಂದು ಡಾಕ್ಟರ್ ಪಾತ್ರ ಮಾಡಿದ್ದೆ. ಅದೊಂದು ಅನುಭವ ಇದೆ. ಆಮೇಲೆ ಈ ನಾಟಕಗಳಲ್ಲಿ ಏನಂತಂದ್ರೆ ನಮ್ದು ಒಂದೇ ಮನೆ ಒಳಗೆ 3 ಸಂಸ್ಥೆಗಳು. ಒಂದು ರೇಣುಕಾ ಕಲಾನಿಕೇತನ್ ಅಂತ ಹೇಳಿ ನಮ್ಮ ದೊಡ್ಡಣ್ಣ ಅವ್ರು ಮಾಡಿದ್ರು, ಸಿದ್ದಪ್ಪಾಜಿ ಅಂತ ಅವ್ರ ಹೆಸರು. ಎರಡನೇದಾಗಿ ನಮ್ಮ ರಾಜಶೇಖರ್ ಕದಂಬ ಅನ್ನೋರು ಕದಂಬ ರಂಗವೇದಿಕೆ ಅಂತ ಮಾಡಿದ್ರು, ಅವ್ರದ್ದು 2 ಆಯ್ತು. ನಂದು ವೆಂಕಟಾಂಬ ಕಲಾಪೀಠ ಅಂತ ಅಂದ್ಬಿಟ್ಟು ನಂದು ಒಂದು ಇದು ಸಂಸ್ಥೆ. 3 ಸಂಸ್ಥೆ ನಮ್ಮ ಮನೆಯಲ್ಲಿ ಉಟ್ಕೊಂಡಿದ್ದಾವೆ. ಸರ್, ನೀವು ಸೀರಿಯಲ್ಗಳಲ್ಲೆಲ್ಲ ಮಾಡಿದ್ದೀರಾ ಸರ್? ನೀವು ನಾನು ಮಾಡಿರೋದು ಒಂದು 2 ಸೀರಿಯಲ್ ನಲ್ಲಿ. ಯಾವ್ದು ಸರ್ ಅದು? ಒಂದು ಭೋಜ ಕಾಳಿದಾಸ ಅಂತ ಹೇಳ್ಬಿಟ್ಟು ಈ ಮಂಗಳ ಸತ್ಯನ್ ಅಂತ ಇದಾರಲ್ಲ, ಅವ್ರ ಮಗ ತೆಗಿತಾ ಇದ್ರು, ರವಿಶಂಕರ್ ಅಂತ. ಅದ್ರೊಳಗೆ ನನಗೆ ಭೋಜರಾಜನ್ ಪಾತ್ರ ಕೊಟ್ಟಿದ್ರು. ಅದೊಂದು ಸೀರಿಯಲ್ ನಲ್ಲಿ ಮಾಡಿದ್ದೆ. ಆಮೇಲೆ ಇನ್ನೊಂದು ಮಾಡ್ತಾ ಇರ್ಬೇಕಾದ್ರೆ 2 ಇದಾಯ್ತು, ಎಪಿಸೋಡ್ ಆಯ್ತು, ನಿಂತೋಯ್ತು. ನನಗೆ ಆಮೇಲೆ ಈ ಪಿಕ್ಚರು ಬೇಡ, ಸೀರಿಯಲ್ ಬೇಡ, ನಾಟಕ ಇದ್ರಲ್ಲೇ ಒಡನಾಟ ಇಟ್ಕೊಂಡ್ರೆ ಆರಾಮಾಗಿರ್ಬೋದು. ಇದು ಹೋಗಿ ಬೆಳಗ್ಗೆ ಬಣ್ಣ ಹಚ್ಚಿ ಅವ್ನು ಸಾಯಂಕಾಲ ನಮ್ಗೆ ಶೂಟಿಂಗ್ ಮಾಡೋದು, ಬೆಳಗ್ಗೆನೆ ಬಣ್ಣ ಹಚ್ಬಿಟ್ಟು ಡ್ರೆಸ್ ಹಾಕಿ ಕುಡಿಸ್ಬಿಡ್ತಾರೆ. ಇದಾರ್ಧ ನನಗೆ ಬೇಜಾರಾಗಿ ಪಿಕ್ಚರು ಇದ್ರ ಮೇಲೆ ಒಲವಿಲ್ಲ. ಸರ್, ಈಗ ಒಂದು ಆಕ್ಟಿಂಗು ಬರುತ್ತೆ, ಒಂದು ಮೇಕಪ್ ಬರುತ್ತೆ, ಎರಡನ್ನೂ ಕೂಡ ನೀವು ಕ್ಯಾರಿ ಮಾಡುವಂತ ಆಗತ್ತಾ ಸರ್? ಮಾಡ್ಬೋದಾ? ಆಗುತ್ತೆ. ಈಗ ನೋಡಿ, ಈಗ ನಾನು ಎಲ್ಲಾ ನಾಟಕಗಳಿಗೂ ಪ್ರಸಾದನೂ ಮಾಡ್ತೀನಿ. ಆಮೇಲೆ ತಿರ್ಗಾ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀನಿ. ಅವ್ರಿಗೆ ಬೇಕಾಗಿರೋಂಥ ಪ್ರಾಪರ್ಟಿ ಪರಿಕರಗಳು ಮಾಡ್ಕೊಡ್ತೀನಿ. ಸೆಟ್ ವರ್ಕ್ ಮಾಡ್ಕೊಡಿ ಅಂದ್ರೆ ಸೆಟ್ ವರ್ಕ್ ಮಾಡ್ತೀವಿ. ಸರ್, ನೀವು ಸೆಟ್ ವರ್ಕ್ ಮಾಡಿರೋದು ನೋಡಕ್ ಸಿಗುತ್ತೆ ಸರ್ ವೀಕ್ಷಕರಿಗೆ? ಏನಾರ ಸಿಗುತ್ತೆ ಅಂದ್ರೆ ಇಲ್ಲೇ ಸೆಟ್ ವರ್ಕ್ ಮಾಡಕ್ಕೆ ನಮ್ಮ ನಾಟಕಕ್ಕೆ ಮಾಡ್ಕೊಂಡಿದ್ದೆ. ಇದು ವಿಷಜ್ವಾಲೆ ಅಂತ ಹೇಳಿ ಆ ನಾಟಕ ಮಾಡಿದ್ವಿ. ಆಮೇಲೆ ನಮ್ಮ ಈಗ ಯಕ್ಷಗಾನ ನಾವು ಈಗ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಕಂಪ್ಲೀಟ್ ಪರಿಕರಗಳನ್ನ ನಾನು, ನಮ್ಮ ತಿಪ್ಪಣ್ಣವರು ಮತ್ತೆ ಈ ರೀತಿ ನಮ್ಮ ಸ್ನೇಹಿತರುಗಳು ಅವರೆಲ್ಲ ಬಂದು ಸಪೋರ್ಟ್ ಮಾಡಿ ನಾ ಹೇಳ್ಕೊಟ್ಟಂಗೆಲ್ಲ ಮಾಡಿ ಮಟ್ಟಿ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ಏನಂತಂದ್ರೆ ಈಗ ಹೆಚ್ಚು ಕಮ್ಮಿ ನಾನು ಒಂದು 15-16 ವರ್ಷದಿಂದಾನು ಕಂಪ್ಲೀಟ್ ಈಗ ಕಾಸ್ಟ್ಯೂಮ್ ಡಿಸೈನಿಂಗ್ ಇವೆಲ್ಲ ಮಾಡ್ತಾ ಇದ್ದೇನೆ. ಸರ್, ನೀವು ಹಲವಾರು ನಾಟಕಗಳು ಮಾಡಿದ್ದೀರಿ. ಅದರಲ್ಲಿ ನಿಮಗೆ ಖುಷಿ ಕೊಟ್ಟಂತ ಪಾತ್ರ ಯಾವುದು ಸರ್? ನನಗೆ ಎಚ್.ಎಂ. ನಾಯಕ ಅಂತ ಹೇಳಿ ಒಂದು ನಾಟಕ ಮಾಡ್ತಾ ಇದ್ದು. ಅದು ಹೆಚ್ಚು ಕಮ್ಮಿ 250 ಮೇಲೇನೆ ಮಾಡಿದೀವಿ ಆ ನಾಟಕನ. ಅದರಲ್ಲಿ ನಮ್ಮ ದೊಡ್ಡಣ್ಣವರು ಮಾಡಿದ್ದಾರೆ, ನಮ್ಮ ನನಗೆ ದೊಡ್ಡ ನಮ್ಮ ಅಣ್ಣ ರಾಜಶೇಖರ್ ಕದಂಬನ ಮಾಡಿದ್ದಾನೆ, ಎಲ್ಲ ಮಾಡಿದ. ಅದು ಯಾಕೆ ಅದನ್ನ ಖುಷಿ ಪಡ್ತೀನಿ ಅಂತಂದ್ರೆ, ನಾನು ಹೆಚ್ಚು ಕಮ್ಮಿ 250 ಶೋನಲ್ಲಿ ನಾನು ಒಂದೇ ಪಾತ್ರವನ್ನು ಮಾಡಿದ್ದೀನಿ. ಅದರಲ್ಲಿ ಮೈಸೂರಿನಲ್ಲಿ ಆಗಲಿ ಬೆಂಗಳೂರಿನಲ್ಲಿ ಯಾರೇ ಆಗಲಿ ಎಚ್.ಎಂ. ನಾಯಕ ಮಾಡಿದಾಗ ಚಾಂದ್ಕಾಂತ್ ಪಾತ್ರಕ್ಕೆ ಅಶ್ವಥ್ ಅವ್ರು ಬೇಕಪ್ಪ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ರೆ ಮಾಡಿರೋದ್ರಿಂದ ಅದು 200 ಚಿಲ್ಲರೆ ಸಲ ನಾನು ಶೋನಲ್ಲಿ ಮಾಡಿದ್ದೀನಿ. ಅದು ಭಾಳ ಖುಷಿ ಕೊಡ್ತು. ಆಮೇಲೆ ಇನ್ನೊಂದು ವಿಷಜ್ವಾಲೆ ಅಂತ ಅಂದ್ಬಿಟ್ಟು ನಮ್ಮ NS ರಾವ್ ಬರೆದಿರೋದು. ಆ ನಾಟಕನೇ ಹೆಚ್ಚು ಕಮ್ಮಿ 150ರಿಂದ 160 ಸಲ ನಾವು ನಾಟಕ ಮಾಡಿದ್ದೇವೆ. ಅದ್ರದ್ದು ಒಂದು ಚೆನ್ನಾಗಿ ಖುಷಿ ಕೊಟ್ಟಿದೆ. ಅದರಲ್ಲಿ ಬರೋಂಥ ಡೈಲಾಗ್ಗಳಂತೂ ಭಾಳ 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 ಖುಷಿಯಾಗಿದೆ. ಅದನ್ನು ಒಂದು ಹೇಳಬೇಕು ಅಂದರೆ ಬೇಕಾದ್ರೆ ಹೇಳ್ತೀನಿ. ಸರ್, ಹೇಳಿ ಸರ್. ಆ ಎಚ್.ಎಂ. ನಾಯಕ ನಾಟಕದಲ್ಲಿ ಏನಾಗುತ್ತೆ ಅಂದರೆ, ಎಚ್.ಎಂ. ನಾಯಕನ ಅವನು ಹೊಡಿಬೇಕು, ಅವ್ನು ಏನಾದ್ರು ಮಾಡಿ ಅವನ್ನ ಸೋಲಿಸ್ಬೇಕಂತ ಹೇಳಿ ಪಣ ತೊಟ್ಟಿರ್ತಾನ ಯಾರು ಶಾಂತಕರ್ಣ ಅವನು. ಆ ನಾಟಕದ ಉರ್ದುಳೆಯಾಗಿರ್ಲಿಲ್ಲ. ಅದನ್ನ ನಾನು ಬೇರೆಯವ್ರ ಹತ್ರ ಬರ್ಸ್ಕೊಂಡು ಅದನ್ನ ನಾನು ಓನಾಗಿ ಹೇಳಿದ್ದೆ. ಅದನ್ನ ಉಸ್ಮಾನ್ ರಹೀಂ ಹಿಂದೂಗಳು ಎಚ್ಚರರಾದರು. ನಮ್ಮ ಸಂದೇಶವು ನಿಜವಾಯಿತು. ಎಚ್.ಎಂ. ನಾಯಕನು ಪ್ರತಾಪ ದುರ್ಗದಿಂದ ಕಾಂಚನಗಡಕ್ಕೆ ಹೇಗೋ ಬಂದೇ ಬಿಟ್ಟನು. ಇದರಿಂದ
ನರಸಿಂಹ ನಾಯಕನಿಗೆ ಸಹಾಯ ಒದರುತ್ತಂತಾಗುತ್ತದೆ. ನಾವೆಲ್ಲರೂ ಒಟ್ಟಾಗಿ ಹೋಗುವುದರಿಂದ ಅವನಿಗೆ ತೊಂದರೆಯಾಗುವುದು. ನೀವು ಎಲ್ಲರೂ ದಿಲೀರನ ಸಹಾಯಕ್ಕೆ ಹೊರಡಿ. ನಾನು ಎಚ್ಚಮ ನಾಯಕನನ್ನು ಹಿಡಿದು ತರುವ ಕಾರ್ಯ ನನಗಿರಲಿ. ನೀವಿನ್ನು ಹೊರಡಿ. एक ऑफर एचएम नायक, मैंने तुमको नहीं छोड़ूंगा. मेरा बादशाह और खुदा की कसम खाकर कहता हूँ, जब आसमान फट जाए, जब तारा ढल जाए, जब दरिया इधर उधर आ पड़े, जब सूरज की धूप कागज की तरह लपट आ जाए, मेरा परवरदिगार का हुक्म होगा, इस जिस्म में एचएम नायका बदन को टुकड़े टुकड़े करके खुले मैदान में परविंदों का मेवा बनाकर फेंक दिया जाए. इस तरह तो मैंने नहीं किया. मेरा नाम तो चांद खान नहीं. ಸರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ನಮ್ಗೆ ಏನಪ್ಪ ಒಂದು ಬೇಜಾರಾಗ್ತಿರೋದು ಅಂತಂದ್ರೆ ಅದನ್ನ ನಾವು ರಿಯಲ್ ಆಗಿ ನೋಡಕ್ ಆಗಿರೋಲ್ಲ, ಅದು ತುಂಬಾ ಬೇಜಾರಾಗುತ್ತೆ ಸರ್. ಸರ್ ಇದಕ್ಕೆ ನೀವು ನಾಟಕ ಮಾಡೋಕೆ ನಿಮ್ಗೆ ಇನ್ಸ್ಪಿರೇಷನ್ಸ್ ಯಾರು ಇದ್ರ ಸರ್ ನಿಮ್ಗೆ? ಇನ್ಸ್ಪಿರೇಷನ್ ಅಂತ ಅಂದ್ರೆ ಅದೇ ನಾನು ನಾಟಕ ಪ್ರಾಕ್ಟೀಸ್ಗಳನ್ನ ನೋಡ್ತಾ ಇದ್ನಲ್ಲ, ಅದು ನೋಡುವಾಗ ಅದನ್ನೇ ನೋಡ್ತಾ 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 ಅದು ನನಗೆ ಒಂದು ಸ್ವಲ್ಪ ಮಾಡ್ಬೇಕು ಅನ್ಸುತ್ತೆ. ಒಂದು ಬೇರೆ ಯಾರು ನನಗೆ ನೀನ್ ಮಾಡು ಮಟ್ಟು ಅಂತ ಅಂದ್ಬಿಟ್ಟು ಯಾರು ಹೇಳಿದವ್ರಿಲ್ಲ. ಆಟೋಮೆಟಿಕ್ ಆಗಿ ಒಂದು ಸಿಕ್ಕಿದ್ದು ಒಂದು ಸ್ತ್ರೀ ಪಾತ್ರ ನಾವು ಮಾಡಿ ಸೈ ಅನ್ಸ್ಕೊಂಡ್ಮೇಲೆ ಒಂದ್ 2-3 ಪಾತ್ರಗಳಾಗೆ ಸ್ತ್ರೀದೇ ಕೊಡಕ್ ಬಂದ್ರು. ಆಮೇಲೆ ಒಂದ್ 2-3 ಮಾಡಿದೆ. ಕಡೆಗೆ ಏನಾಗುತ್ತೆ, ಇನ್ನೊಂದು ಕೊಡಕ್ ಬಂದಾಗ ಬೇಡ ನಮ್ಗೆ ಬೇರೆ ಬೇರೆ ಪಾತ್ರ ಮಾಡ್ಬೇಕು ಅಂತ ಇಂಥ ಈ ವಿಲನ್ ಕ್ಯಾರೆಕ್ಟರ್ಗಳು ಮಾಡಕ್ ಶುರು ಮಾಡಿದೆ. ಸರ್ ನಿಮ್ಗೆ ಒಂದ್ ಕಡೆ ಮೇಕಪ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಗೆ, ಒಂದ್ ಕಡೆ ನಿಮ್ಗೆ ನಟನೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಕೂಡ ನಮ್ಗೆ ಕೂಡ ಗೊತ್ತಿದೆ ಸರ್. ಈಗ ನಿಮ್ಗೆ ಎರಡೂ ಕೂಡ ಇದೆ, ಆದ್ರೆ ನೀವು ಎರಡಾದ್ರ ಒಂದ್ ಚಾಯ್ಸ್ ಮಾಡ್ಕೋಬೋದಾ? ಯಾವ ಚಾಯ್ಸ್ ಮಾಡ್ಕೋತೀರಾ ಸರ್? ನಾ ಎರಡು ಚಾಯ್ಸ್ ಮಾಡ್ಕೋತೀನಿ, ಆದರೆ ಟೈಮ್ ಅಲ್ಲಿ ನೋಡ್ಕೊಳ್ತೀನಿ. ಇವಾಗ ಮೇಕಪ್ ಫಸ್ಟೇ ಮಾಡಿಬಿಟ್ಟು ಎಲ್ಲ ಇದು ಚೇಂಜಸ್ ಇರೋಲ್ಲಪ್ಪ ಮಧ್ಯ ನಮಗೆ ಡಿಸ್ಟರ್ಬ್ ಆಗಲ್ಲ ಅನ್ನೋಂಗಿದ್ರೆ 2 ಪಾತ್ರಗಳನ್ನು ಮಾಡ್ತೀನಿ. ಇದನ್ನು ಮೇಕಪ್ಪು ಮಾಡ್ತೀನಿ, ಪಾತ್ರನೂ ಮಾಡ್ಕೊಳ್ತೀನಿ. ಇಲ್ಲ ಮೇಕಪ್ಪೇ ಮಾಡಬೇಕು ಅನ್ನೋಂಗಿದ್ರೆ ಮೇಕಪ್ನೇ ಮಾಡ್ಕೊಂಡ್ಬಿಡ್ತೀನಿ, ಪಾತ್ರ ಕೈ ಬಿಡ್ತೀನಿ. ಪಾತ್ರ ಕೈ ಬಿಡ್ತೀರಿ ಅಂತಂದ್ರೆ ನಿಮ್ಗೆ ಮೈನ್ ಈಗ ಇಂಪಾರ್ಟೆನ್ಸ್ ಕೊಡೋದು ಅಂತ ಅಂದ್ರೆ ಪಾತ್ರಕ್ಕೆ ಪರಿಕರಗಳು ಮಾಡಕ್ಕೆ, ಸೆಟ್ ವರ್ಕ್ ಮಾಡಕ್ಕೆ, ಇದಕ್ಕೆ ನನಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಓಕೆ ಸರ್, ಇವಾಗ ಯಾವ್ದು ನಡೀತಿದೆ ಸರ್? ಚೆನ್ನಾಗಿ ನಡೀತಾ ಇದೆ. ಬೇರೆಯವ್ರನ್ನ ಮಾಡೋದನ್ನು ನೋಡ್ತೀವಿ, ನಾವು ಮಾಡೋದನ್ನು ಅವ್ರು ನೋಡ್ತಾರೆ. ಅದನ್ನ ನಾವೇನೇ ಒಂದ್ ಜಾಗದಲ್ಲಿ ಎಲ್ಲಾದ್ರೂ ಒಂದ್ ಕಟ್ಟೆ ಅಂತ ಮಾಡ್ಕೊಂಡಿರ್ತೀವಲ್ಲ, ಈ ಕಲಮ ಕೂತ್ಕೊಂಡು ಅವ್ರು ಹಿಂಗ್ ಮಾಡಿದ್ರು ಇದು ಈಗ ಮಾಡ್ಬೇಕಾಯ್ತು ಮಾತಾಡ್ಕೊಳ್ತೀವಿ. ಸರ್ ಈಗ ನಿಮ್ಗೆ ಯಾವ್ದಾರ ಡೈರೆಕ್ಷನ್ ನಾಟಕಗಳು ಮಾಡಕ್ಕೆ ಪ್ಲಾನಿಂಗ್ ಇದೆ? ನಾನು ಆಗ್ಲೇ ಒಂದ್ 25 ನಾಟಕಗಳನ್ನ ಡೈರೆಕ್ಷನ್ ಮಾಡಿದ್ದೀನಿ. ಮೊಟ್ಟ ಮೊದಲಿಗೆ ನಾನು ಡೈರೆಕ್ಷನ್ ಮಾಡಿದ್ದಂತ ನಾಟಕ ನಮ್ಮ ತಂದೆಯವರು ಬರೆದಂತ ಪುರೋರವ ಎಂಬ ನಾಟಕ.